ಇನ್ನೂ ನಿಂತಿಲ್ಲ ಮೈಕ್ರೋ ಫೈನಾನ್ಸ್ ಕಿರುಕುಳ. ಸಾಲ ಪಡೆದಿದ್ದು ಅತ್ತೆ, ಸೊಸೆ ಮೊಮ್ಮಗಳಿಗೆ ಕಿರುಕುಳ. ಸಾಲ ಪಡೆದಿದ್ದು ಅತ್ತೆ, ಆದರೆ ಸೊಸೆ ಮತ್ತು ಮೊಮ್ಮಗಳಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬಹಳಷ್ಟು ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ನೆನಪಿದ್ರೆ ಸ್ವಲ್ಪ ದಿನಗಳ ಕಾಲ ಅದು ತಣ್ಣಗಾಗಿದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಈಗ ಮತ್ತೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಶುರುವಾಗಿದೆ. ಸಾಲ ಪಡೆದಿದ್ದ ಟಿ ನರಸೀಪುರದ ಜಾಲಹಳ್ಳಿಯ ಮಂಗಳಮ್ಮ ಖಾಸಗಿ ಫೈನಾನ್ಸ್ನಿಂದ 30,000 ರೂಪಾಯಿ ಸಾಲ ಪಡೆದಿದ್ರಂತೆ. ಸಾಲದ ಕಂತು ಕಟ್ಟುವುದಕ್ಕೆ ಮಂಗಳಮ್ಮ ಅನ್ನೋರು ವಿಳಂಬ ಮಾಡಿದ್ದಾರೆ. ಮಂಗಳಮ್ಮನ ಮೊಮ್ಮಗಳಿಗೆ ಹೊಡೆದು ಎಳೆದೊಯ್ದಿದ್ದಾರೆ ಸಿಬ್ಬಂದಿ. ತಾಯಿಯನ್ನ ತೋರಿಸುವಂತ ಎಳೆದುಕೊಂಡು ಹೋಗಿದ್ದಾರಂತೆ ನೋಡಿ ಫೈನಾನ್ಸ್ ಸಿಬ್ಬಂದಿ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳದ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ಮೈಸೂರಿನ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡಿರುವುದು. ಸಾಲ ಪಡೆದಿದ್ದ ಟಿ ನರಸೀಪುರದ ಜಾಲಹಳ್ಳಿಯ ಮಂಗಳಮ್ಮ ಖಾಸಗಿ ಫೈನಾನ್ಸ್ನಿಂದ 30,000 ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ. ಸಾಲದ ಕಂತು ಕಟ್ಟುವುದಕ್ಕೆ ಸ್ವಲ್ಪ ತಡ ಮಾಡಿದ್ರಂತೆ. ಮಂಗಳಮ್ಮನ ಮೊಮ್ಮಗಳಿಗೆ ಹೊಡೆದಿದ್ದಾರೆ. ಹೊಡೆದಿದ್ದಲ್ಲದೆ ಆಕೆಯನ್ನ ಎಳ್ಕೊಂಡು ಹೋಗಿದ್ದಾರೆ ಈ ಸಿಬ್ಬಂದಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಂಗಳಮ್ಮನ ಮೊಮ್ಮಗಳನ್ನ ಹೊಡೆದು ಎಳ್ಕೊಂಡು ಹೋಗಿದ್ದಾರೆ. ನಿನ್ನ ತಾಯಿಯನ್ನ ತೋರಿಸುವಂತ ಎಳೆದುಕೊಂಡು ಹೋಗಿದ್ರಂತೆ ಫೈನಾನ್ಸ್ ಸಿಬ್ಬಂದಿ. ಈಗ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳದ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ಇವರು ನಾವು ಇಲ್ಲಿ ಮೈಸೂರಲ್ಲಿ ಆಟ ಓಡಿಸ್ಕೊಂಡಿರೋ ಸರ್. ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು, ಗನ್ಕಡಿ ಫ್ಯಾಕ್ಟ್ರಿಗೆ. ಇವ್ರ ಜೊತೆ ಇದ್ದು ಸರ್ ಪಾಪ ಪುರಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸಕ್ಕೆ ಕೊಂಡೋಗ್ಬಿಟ್ಟಿದ್ರು. ನಮ್ಮ ಅಣ್ಣನ ಕೆಲಸ ಮಾಡಿ ಇವಳು ಒಬ್ಬಳೇ ಮನೇಲಿದ್ದು. ಮನೆ ಡೋರು ಸರಿಯಿಲ್ಲ ಸರ್, ಲಾಕ್ ಆಗಲ್ಲ. ಬಂದ್ಬಿಟ್ಟು ನಿಮ್ಮ ಅಮ್ಮ ಎಲ್ಲಿ, ನಿಮ್ಮ ಅಪ್ಪ ಎಲ್ಲಿ, ಗೋಳಿ ಮಕ್ಕಳು ಅಂಥವಳು ಇಂಥವ್ರು ಕೆಟ್ಟಾಗೆಲ್ಲ ಮಾತಾಡಿದ್ರೆ. ನಮ್ಮ ಅಮ್ಮನ ಬಗ್ಗೆನೇ ಕೆಟ್ಟ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೆ ಸರ್. ತುಂಬ ಕೆಟ್ಟಾಗೆಲ್ಲ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಹುಡುಗಿ ತಲೆ ಮೇಲೆ ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ಅಂತ ತಗೊಂಡು ಗಾಡ್ ಸೆಕ್ಷನ್ ಏರಿಯಾಕ್ಕೆ ಹುಡುಗಿ ತಗೋಕೆ ಯಾರು ಪರ್ಮಿಷನ್ ಕೊಟ್ಟವರು ಸರ್? ಅದನ್ನ ಮಾತ್ರ ಕೇಳ್ತಿದ್ದಾರೆ. ಲೋನು ಕಟ್ಸ್ಕೊಂಡಿದ್ದಾರೆ ಸರ್. ನಾನು ಹೆಂಡತಿ ತಾಳಿ ಅಡಗಿಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಲೋನು ಕಟ್ಟಿದ್ದೀವಿ. ಯಾರು ಪರ್ಮಿಷನ್ ಕೇಳಿ ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದಾ? ಕೈ ಹಿಡ್ಕೊಳಕ್ ಹೋದ್ರಾ? ನೀನ್ ಕಿರ್ಸ್ಲಿಲ್ವಾ? ತಲೆ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅಣ್ಣ ಮತ್ತೆ ಬೇರೆ ಏನಾದ್ರು ಮಾಡಿದ್ರು? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್, ಯಾವಾಗ ಆಗಿರುವಂಥ ಘಟನೆ ಇದು? ಆ ಮಗುವನ್ನ ಎಳ್ಕೊಂಡು ಹೋಗುವಷ್ಟು ಆ ಒಂದು ರೈಟ್ಸ್ ಯಾರು ಕೊಟ್ಟಿದ್ದವ್ರಿಗೆ? ರಾಮ್, ಇದು 4 ದಿನಗಳ ಹಿಂದೆ ನಡೆದಿರುವಂತ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಅಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಳವಳ್ಳಿ ತಾಲೂಕಿನ ಪೂರಿಗಾಲಿಯಲ್ಲಿ ಈ ಘಟನೆ ನಡೆದಿದೆ. 4 ವರ್ಷದ ಮಗಳು ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ನಿಮ್ಮ ತಾಯಿಯನ್ನ ತೋರಿಸಿ ಅಂತೇಳಿ ಆ ಮಗುವನ್ನ ಜೊತೆಗೆ ಫೈನಾನ್ಸ್ ಸಿಬ್ಬಂದಿ ಕರ್ಕೊಂಡು ಹೋಗಿ ಆ ತಾಯಿಯ ಜೊತೆ ಮಾತನಾಡಿ ಮತ್ತೆ ವಾಪಸ್ ಮಗುವನ್ನ ಬಿಟ್ಟು ಬಂದು ಹೋಗಿರ್ತಕ್ಕಂಥ ಘಟನೆ ಸಂಭವಿಸಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಇದ್ದಿರುವಂತದ್ದು, ಮಗುವನ್ನ ಯಾಕೆ ಕರ್ಕೊಂಡು ಹೋದ್ರು ಅನ್ನೋದು ಮಗುವಿನ ತಂದೆಯ ಆರೋಪ. ಜಾಲಹಳ್ಳಿ ಗ್ರಾಮದ ಮಂಗಳಮ್ಮ ಅನ್ನೋರು ಸಾಲವನ್ನ 30,000 ಸಾಲವನ್ನ ಪಡ್ಕೊಂಡಿರ್ತಾರೆ. 13 ಕಂತನ್ನ ಕಟ್ಟಿ ಸುಮಾರು 4 ದಿನಗಳು ಅಂದ್ರೆ ತಡವಾಗಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಕಂತನ್ನ ಕಟ್ಟೋದಕ್ಕೆ ರೆಡಿ ಇದ್ರು ಕೂಡ ಮೊಮ್ಮಗಳನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೀಗ ಅಸಮಾಧಾನಕ್ಕೆ ಕಾರಣ ಆಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರನ್ನ ಕೊಡೋದಕ್ಕೆ ಈ ಪೋಷಕರು ಮುಂದಾಗಿಲ್ಲ. ಅವರ ಮಂಗಳಮ್ಮ ಅಂದ್ರೆ ಅವ್ರ ಅಜ್ಜಿ ತೆಗೆದುಕೊಂಡಿರ್ತಕ್ಕಂತಹ ಸಾಲಕ್ಕೆ ಮೊಮ್ಮಗಳನ್ನ ಕರ್ಕೊಂಡು ಹೋಗಿರುವಂತಹ ಘಟನೆ ಕೂಡ ಸಂಭವಿಸಿದೆ. ನಿಜಕ್ಕೂ ಫೈನಾನ್ಸ್ ಸಿಬ್ಬಂದಿ 1-2 ದಿನ ತಡ ಆಗಿದ್ರು ಕೂಡ ಆ ಕುಟುಂಬ ಹಣವನ್ನ ಪಾವತಿ ಮಾಡ್ತಾ ಇತ್ತು. ಆದ್ರೆ ಈ ರೀತಿ ನಡ್ಕೊಂಡಿರುವಂತಹ ರೀತಿ ಇದೀಗ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗಿದೆ. ರಾಮ್, ಈಗ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ವಂತೆ ಇವರು? ಇಷ್ಟೆಲ್ಲ ದರ್ಪ ಮೆರೆದಿದ್ದಾರೆ ಈ ಫೈನಾನ್ಸ್ ಸಿಬ್ಬಂದಿ. ಆ ಮಗುವನ್ನ ಎಳ್ಕೊಂಡು ಹೋಗಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಪೋಷಕರು ಕೂಡ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಪೋಷಕರು ಪೊಲೀಸ್ ಠಾಣೆ ಮೆಟ್ಲೋರೋದಕ್ಕೆ ಹೋಗಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ
ಇಲ್ಲಿರ್ತಕ್ಕಂಥ ಮಕ್ಕಳ ರಕ್ಷಣಾ ಸಮಿತಿಯ ಮಕ್ಕಳ ರಕ್ಷಣಾ ಸಮಿತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗಿ ಆ ಮಗುವನ್ನ ವಿಚಾರಣೆಯನ್ನ ಮಾಡಿದ್ದಾರೆ, ಪೋಷಕರನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರಣೆ ಮುಗಿದ ಬಳಿಕ ಸ್ವತಃ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ಸದಸ್ಯರೇ ಈ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನಷ್ಟೇ ಆ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಪ್ರಕರಣ ದಾಖಲಾಗಬೇಕಿದೆ. ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಈಗ ಸಿದ್ದರಾಜು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಜು ಅವರೇ ನಮಸ್ಕಾರ. ಹಲೋ ಸಿದ್ದರಾಜು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ನೀವು ಎಷ್ಟು ಸಾಲ ತೆಗೆದುಕೊಂಡಿದ್ರಿ? ನಾವು 40,000 ಸರ್. 40,000. ಎಷ್ಟು ಕಂತು ಕಟ್ಟಿದ್ದೀರಿ ಈಗ? 2,000. ಈಗ 12,000. ಈಗ 12 ಕಂತಾಗಿದೆ ಸರ್. ಇನ್ನೂ ಎಷ್ಟು ಬಾಕಿ ಇದೆ? 12. ಇನ್ನು 12 ಸರ್. ಯಾವಾಗ ಬಂದಿದ್ರು ಅವ್ರು ನಿಮ್ಮ ಮನೆಗೆ? ಸೋಮವಾರ ಸರ್. ಮಂಗಳವಾರ? ಸೋಮವಾರ ಸರ್. ಸೋಮವಾರ. ಯಾರ್ಯಾರು ಇದ್ರಿ ಮನೇಲಿ ಆಗ? ನಾವಿಬ್ರು ಸರ್ ಕೆಲ್ಸಕ್ಕೆ ಹೊಂಟಾಗಿದ್ದು. ಹಾಂ. ನಮ್ಮ ಮಿಸ್ಸಸ್ ಕೆಲ್ಸಕ್ಕೆ ಹೋಗಿದ್ರು ಸರ್. ನಮ್ಮಲ್ಲಿ ಯಾರು ಇರಲಿಲ್ಲ. ಹಾಂ. ಆಗ ಹುಡುಗಿ ಒಂದು ಬಿಟ್ಟು ಹೋಗಿದ್ದು ಸರ್ ಮನೆ ಹತ್ರ. ನಿಮ್ಮ ಮಗಳು ಮಾತ್ರ ಇತ್ತು? ಹ್ಞೂ ಸರ್, ಮಗು ಮಾತಾಡ್ತಿದ್ರು. ಬಾ ನಿಮ್ಮ ಅಮ್ಮ ತೋರ್ಸು ಬಾ, ಎಲ್ಲ ಡ್ಯೂಟಿ ಮಾಡ್ತಾ ಕೆಲಸ ಮಾಡ್ತಾ ಅಲ್ಲಿ ಕರ್ಕೊಯ್ತೀನಿ ಬಂದ್ಬಿಟ್ಟು ಕರ್ಕೊಯ್ದ್ರು ಸರ್. ಮಗಳನ್ನ ಎಳ್ಕೊಂಡು ಹೋದ್ರಂತಲ್ಲ ಅವರು? ಇಲ್ಲ, ಕರ್ಕೊಯ್ದ್ರು ಸರ್. ಅವ್ರು ಕರ್ಕೊಯ್ ತಂದ್ಬಿಟ್ರು ಸರ್ ಅವರು. ಹಾಂ. ತಂದ್ಬಿಟ್ಟು ಈ ತರ ಕೇಳಿದ್ರು, ಯಾಕೆ ಕರ್ಕೊಯ್ದ್ರಿ ಲೋನ್ ಅವ್ರು ತಗೊಂಡ್ರು ಅವ್ರ ತಾಯಿ, ಹೆಂಗ್ ಕರ್ಕೊಯ್ದ್ರು ಅಂತ ಕೇಳ್ತಾರೆ. ಅದೇ ಲೋನ್ ತೆಗೆದುಕೊಂಡವ್ರು ದೊಡ್ಡವರು, ಪಾಪ ಮಗು ಏನ್ ಮಾಡಿತ್ತಂತೆ ಅವ್ರಿಗೆ ಕೇಳ್ಬೇಕು ತಾನೆ ನೀವೆಲ್ಲ? ಈಗ ಅದೇ ಸರ್ ಇವಾಗ ಕೇಳ್ತಿರೋದು ನಾವು. ಹಾಂ. ಈಗ ಹುಡುಗಿ ತಾಯಿ ಲೋನ್ ತಗೊಂಡಿಲ್ಲ, ಹುಡುಗಿ ರೊಕ್ಕ ತಗೊಂಡಿರೋದು. ನೀವು ಅವ್ರ ಯಜಮಾನ ಅವ್ರು ಕೇಳ್ಬೇಕು. ಅವರು ಹೆಂಗ್ ಕೆಲಸ ಹತ್ರ ಹೆಂಗ್ ಕೇಳ್ತಾರ, ಕೂಲಿ ಮಾಡೋದು ಕೂಲಿ ಮಾಡೋದಿಲ್ಲ ಸರ್. ಮುಂದೆ ಹಾಂ. ಪಜಾರ್ ಹಾಕೊಂಡು ದುಡ್ಡು ಕಟ್ಟಲೇಬೇಕು ಅಂತ ಆಟ ಮಾಡ್ತಾರೆ ಸರ್. ಕಟ್ಕೊಂಡ್ರೆ ಸರ್, ದುಡ್ಡು ಕಟ್ಕೊಂಡ್ರೆ ಸರ್ 2,200. ಈಗ ಕಟ್ಬಿಟ್ರ ಈಗ? ಕಟ್ಟಾಯ್ತು ಸರ್. ಅದು 4-5 ಸಲ ಕಟ್ಟಿ ಸರ್ ಮನೆ ದಿನ. ಈಗ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ನೀವು? ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಇವಾಗ ಕೊಡ್ತೀನಿ ಸರ್. ಇವಾಗ ಕೊಡಿ. ಯಾಕೆ ಅಂತ ಅಂದ್ರೆ ಮಗುವಿನ ಮೇಲೆ ಇವರು ದರ್ಪ ಮೆರೆದಿದ್ದಾರೆ ಇವ್ರು ಬಂದು. ಹ್ಞೂ ಸರ್. ಈಗ ಈ ಹಿಂದೆನೂ ಬಹಳಷ್ಟು ಜನ ಇವರು ಕಿರುಕುಳಕ್ಕೆ ಬೇಸತ್ತು ಬಹಳಷ್ಟು ಜನ ಊರ್ ಬಿಟ್ಟೆಲ್ಲ ಹೋಗಿದ್ದಾರೆ. ಇಂಥವ್ರಿಗೆ ಸುಮ್ಮನೆ ಬಿಟ್ರೆ ಹಿಂಗೆ ಮಾಡ್ತಾರೆ ನೋಡಿ ಮುಂದೇನು. ಸರ್ ಈಗ ಕೊಡ್ತೀನಿ ಸರ್. ಆಯ್ತು ಸರ್. ಓಕೆ ಥ್ಯಾಂಕ್ ಯು ಸಿದ್ದರಾಜು, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಷ್ಟು ಧೈರ್ಯ ನೋಡಿ ಇವರಿಗೆಲ್ಲ. ಫೈನಾನ್ಸ್ನವರು ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರೂ ಕೂಡ ಮನೆಗಳಿಗೆ ಬಂದು ದರ್ಪ ಮೆರೀತಾರೆ